ಯಾ ಗೈಸ್, ಇಟ್ ಇಸ್ ಡೇ 3. ಚೆಕ್ಔಟ್ ಮಾಡೋ ಟೈಮ್. ಚೆಕ್ಔಟ್ ಮಾಡಿ ಸರೌಂಡಿಂಗ್ಸ್ ಏನಾದರೂ ಪ್ಲೇಸಸ್ ಇದ್ದರೆ ವಿಸಿಟ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ತೋದು ಇವತ್ತಿನ ಪ್ಲ್ಯಾನ್. ಅದಕ್ಕೂ ಮುಂಚೆ ಚರ್ಚ್ ವಿಸಿಟ್ ಮಾಡಬೇಕು. ಆ್ಯಂಡ್ ಕೆಫೆ, ಟೈಮ್ ಇದ್ದರೆ ಯಾವುದಾದ್ರೂ ಒಂದು ಬೀಚ್. ಇದು ಇವತ್ತಿನ ಪ್ಲ್ಯಾನ್. ಲೆಟ್ಸ್ ಗೋ ಸಿ ಸಮ್ ಕೇವ್. ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್. ಆಫ್ಟರ್ ದಟ್ ವಿಲ್ ಗೋ ಟು ಚರ್ಚ್. ಟು ಟಿಬೇಟಿಯನ್ ಮಾರ್ಕೆಟ್. This is a Tibetan market near to my stay only it is there. So ಸುಮ್ಮನೆ ಹಾಗೆ ನೋಡಿ ಏನಾದರೂ ಇದ್ದರೆ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಸಿ ವಾಟ್ ಇಸ್ ದೇರ್. ಸ್ವಲ್ಪ ಚೆನ್ನಾಗಿದೆ. ಹ್ಯಾಂಡ್ ಕ್ರಾಫ್ಟ್ ಒಂದು ಆಂಧ್ರ ರೆಸ್ಟೋರೆಂಟ್ ಸಿಕ್ಕಿದೆ. ಇಲ್ಲಿ ಆಂಧ್ರ ಈ ರೆಸ್ಟೋರೆಂಟ್ ಸಿಗೋದೇ ಕಷ್ಟ. ಬಟ್ ಸೌತ್ ರೆಸ್ಟೋರೆಂಟ್ಸ್ ಸಿಗೋದು ತುಂಬ ಕಷ್ಟ. ಏನೋ ಲಕ್ಕಿಗೆ ಸಿಕ್ಬಿಡ್ತು. ಇಲ್ಲೇ ಸಿಗ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಸಿ ಏನೇನಿದೆ ಅವೈಲೇಬಲ್ ಇದೆ ಅಂತ. ಬಟ್ ಸೀಟ್ ಅಂತೂ ಇಲ್ಲ. ಗೋವಾನಲ್ಲಿ ಫಸ್ಟ್ ಟೈಮ್ ಇಷ್ಟು ಕಮ್ಮಿ ಪ್ರೈಸ್ಗೆ ಮೆನು ನೋಡ್ತಾ ಇರೋದು ನಾನು. ಸಿ ಮೀಲ್ಸ್ 250 ರುಪೀಸಿಗೆ ಸಿಗ್ತಿದೆ. ಸಿ ಟೇಸ್ಟ್ ಎಲ್ಲ ಹೆಂಗಿರುತ್ತೋ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಟೇಬಲ್ ಸಿಗೋದಕ್ಕೇ ವಿ ವೇಟೆಡ್ ಫಾರ್ ಸಮ್ 10 minutes, right? Yeah. It took us around 10 to 15 minutes to get a place. But feeling like worth waiting. LA. This is not LA ಊಟ. Cafe is like usually ಗೋವಾಗೆ ಬಂದರೆ ಕೆಫೆ ಎಕ್ಸ್ಪ್ಲೋರೇಷನ್ ಇರುತ್ತೆ. It is like okay, why not? Chicken fried and chicken gravy. ಪಲ್ಯ, ಇದು ಪಚಡಿ, ಚಿಕನ್ ಕರಿ, ಇದ್ರ ಜೊತೆ ವೈಟ್ ರೈಸ್ ಕೊಡ್ತಾರೆ, ಪಲಾವ್ ಕೊಡ್ತಾರೆ. ಸಖತ್ತಾಗಿರುತ್ತೆ. ನನಗಂತೂ ಟೇಸ್ಟ್ ಇಷ್ಟ ಆಯಿತು. ಇಟ್ಸ್ ಗುಡ್ ಫಾರ್ ದಟ್ ಪ್ರೈಸ್. ವಾಟ್ ಈಸ್ ಇಟ್? Food is too good. If you keep on eating this Italian continental dishes in Goa, and if you want to eat proper South Indian food, you can obviously come here. Here one chicken meals is 250 and one normal meal is 200. And the biryani is just 169. We like this so much, and we are planning to take biryani takeaway because this kind of food in Goa it's very difficult to get. ಓಕೆ ಗೈಸ್, ಲಂಚ್ ಗಟ್ಟಿಗೆ ತಿನ್ಬಿಟ್ಟು ಬಂದಿದ್ದೀವಿ. ಫುಲ್ ಆಗಿಬಿಟ್ಟಿದೆ ಹೊಟ್ಟೆ. We are literally feeling so sleepy. We had that much. We have to go to ಫಸ್ಟ್ ಇದ್ದಿದ್ದು ಲಿಸ್ಟಲ್ಲಿ ಚರ್ಚ್ಗೆ ಆಲ್ರೆಡಿ ಬಂದಿದ್ದೀವಿ. ಸೆಂಟ್ ಕೆಥೆಡ್ರಲ್ ಚರ್ಚ್, ಏಷ್ಯಾಸ್ ಲಾರ್ಜೆಸ್ಟ್ ಚರ್ಚ್. not sure, but it's very big church in Goa. ಲಾರ್ಜೆಸ್ಟ್ ಚರ್ಚ್ ಅಂತಲೂ ಇದೆ. ವೆರಿ ಬಿಗ್ ಚರ್ಚ್. ಎರಡು ಚರ್ಚ್ ಒಂದೇ ಕಡೆ ಇದೆ. ಲುಕ್ಸ್ ಸೋ ಅಮೇಝಿಂಗ್. ಇದು ಸೆಂಟ್ ಸಿ ಕೆಥೆಡ್ರಲ್. ಕ್ರಿಸ್ಮಸ್ ಟೈಮಲ್ಲಿ ಬರ್ಬೇಕು.
will sing songs. Whoever sings songs properly, they will stand there. Yeah, they will stand there. This is our second church. ಸಿಗತ್ತೆ ಪಕ್ಕನೇ ಇರುತ್ತೆ. ಇದು ಸಿಗತ್ತೆ, ಇದು ಬೆಸ್ಲಿಕ ಪಕ್ಕ ಪಕ್ಕ ಆಪೋಸಿಟ್ ಬಂದರೆ ಎರಡು ಕವರ್ ಮಾಡಿ. ಸ್ವಲ್ಪ ರಿಸರ್ಚ್ ಮಾಡಬೇಕು ಇದ್ರ ಬಗ್ಗೆ. ಬಿಲ್ಡಿಂಗ್ಸ್ ಒಳಗಡೆ ಫೋಟೋಸ್ ವೀಡಿಯೋಸ್ ಎಲ್ಲ ಇಲ್ಲ ಅಂತ ಚರ್ಚ್, ಬೆಸ್ಲಿಕಾ ಚರ್ಚ್. ಅದೇ ಅಲ್ಲೇ ನೋಡ್ತೀರ ವಿಡಿಯೋ. ಇವತ್ತಿನ ಪ್ಲ್ಯಾನ್ ಆಲ್ಮೋಸ್ಟ್ ಮುಗಿದಂಗೆ. ಬಿಕಾಸ್ ಇಟ್ಸ್ ಆಲ್ರೆಡಿ 3:30. ಇಲ್ಲಿ ಒಂದು ಪ್ಲೇಸಿಗೆ ಇನ್ನೊಂದು ಪ್ಲೇಸಿಗೆ ಹೋಗೋದಕ್ಕೇ 27 ಕಿಲೋಮೀಟರ್ 23 ಕಿಲೋಮೀಟರ್ ಅಲ್ಲ ಹಂಗಿರುತ್ತೆ. ಸೊ ಒಂದು ದಿನದಲ್ಲಿ ತುಂಬ ಕವರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾವು ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ 3 ಪ್ಲೇಸಸ್ಗೆ ಹೋಗ್ಬೇಕಂತ. ವಿ ಎಂಡೆಡ್ ಅಪ್ ಕಮಿಂಗ್ ಓನ್ಲಿ 1 ಪ್ಲೇಸ್, ರೈಟ್? ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಆ್ಯಂಡ್ ಕಮ್. ನೆಕ್ಸ್ಟು ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರು ಟೈಮ್ ಇಲ್ಲ. 5 o'clock ಈಗ ಟ್ರೈನ್ ಇದೆ. ಇಲ್ಲಿಂದ ಡೈರೆಕ್ಟಾಗಿ ಹೊಸಕೋಡಿಗಮ್ಮ ರೈಲ್ವೆ ಸ್ಟೇಷನ್ ಹೋಗೋಣ ಅಂತ ಹೇಳಿ. ಅದು ಇಲ್ಲಿಂದ ಅಗೇನ್ 27 ಕಿಲೋಮೀಟರ್ಸ್, ಒಂದು 1 hour ಜರ್ನಿ ಆಗುತ್ತೆ. ಸೊ ಅಲ್ಲಿಗೆ ಟೈಮ್ ಆಗಿಬಿಡುತ್ತೆ. ನಮ್ಮ ಗೋವಾ ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.